ಮಂಗಳೂರಿನ ಏರ್ಪೋರ್ಟ್ ಕೆಳಗಿರೋ ಅದ್ಯಪಾಡಿ ಎಂಬ ಗ್ರಾಮದ ಗೋಳು ಅಷ್ಟಿಷ್ಟಲ್ಲ. ಮಳೆಗಾಲದಲ್ಲಿ 3 ತಿಂಗಳು ಕಿಂಡಿ ಅಣೆಕಟ್ಟೆ ನೀರು ಗ್ರಾಮಕ್ಕೆ ನುಗ್ತಾ ಇದೆ. 3 ತಿಂಗಳು ನಗರದ ಸಂಪರ್ಕವೇ ಕಟ್ಟಾಗಿರುತ್ತೆ. ಈ ಸಮಸ್ಯೆ ಬಗೆಹರಿಸಿ ಅಂತ ಅಳಲು ತೋಡ್ಕೊಂಡಿದ್ದಾರೆ ಜನರು. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ನೋಡಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಇದರಿಂದ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಮತ್ತು ಬದಲಾವಣೆ ಇದೆಲ್ಲವನ್ನೂ ಕೂಡ ಮಾಡುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡ. ಈಗ ನಾನು ಮಂಗಳೂರಿನ ಆದ್ಯಪಾಡಿ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಲ್ಲಿರುವಂಥದ್ದು ಕೇವಲ 30 ಮನೆಗಳು ಮಾತ್ರ. ಆದರೆ ವರ್ಷದಲ್ಲಿ 3 ತಿಂಗಳ ಕಾಲ ಅವರು ಪ್ರಾಣವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣ ಅಂತಂದರೆ ಪಾಲ್ಗುಣಿ ನದಿಯಲ್ಲಿ ಕಟ್ಟಂತಹ ಒಂದು ಅಣೆಕಟ್ಟು. ಈ ಅಣೆಕಟ್ಟಿನ ಕಿಂಡಿಗಳಿಂದ ಆಗ್ತಿರುವಂತಹ ಒಂದು ಸಮಸ್ಯೆಯಿಂದ ವರ್ಷದಲ್ಲಿ 3 ತಿಂಗಳ ಕಾಲ ಅವರು ತಮ್ಮ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಪ್ರಮುಖವಾಗಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ವರ್ಷದಲ್ಲಿ 3 ತಿಂಗಳ ಕಾಲ ಯಾಕೆ ಅವರು ಪ್ರಾಣವನ್ನು ಕೈಯಲ್ಲಿಟ್ಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋಂಥದ್ರ ಬಗ್ಗೆ ಆದ್ಯಪಾಡಿ ಗ್ರಾಮದ ಜನರೀಗ ಮಾತನಾಡೋದಕ್ಕೆ ನ್ಯೂಸ್ 18 ಕನ್ನಡದ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ನಿಮ್ಮ ಊರು ಪುಟ್ಟ ಊರು, ಖುಷಿಯನ್ನೇ ನಂಬ್ಕೊಂಡು ಬದುಕುತ್ತಿರುವಂತಹ ಒಂದು ಕುಟುಂಬಸ್ಥರು ನೀವೆಲ್ಲನೂ. ಏನು ವರ್ಷದಲ್ಲಿ 3 ತಿಂಗಳ ಕಾಲ ನಿಮಗೆ ತುಂಬ ಅಂದರೆ ತುಂಬ ಸಮಸ್ಯೆ, ಏನು ಸಮಸ್ಯೆ ಅದು ಅಂತ? ನಮ್ಮ ಆದ್ಯಪಾಡಿ ಗ್ರಾಮದಲ್ಲಿ ಇಲ್ಲಿ ಮರವೂರು ಇದು ಪಾಲ್ಗುಣಿ ನದಿ ಉಂಟು. ಪಾಲ್ಗುಣಿ ನದಿಗೆ ಅವರು ಮರವೂರಲ್ಲಿಂದ ಅಡ್ಡವಾಗಿ ಅಣೆಕಟ್ಟು ಕಟ್ಟಿದ್ದಾರೆ, ಕಿಂಡಿ ಅಣೆಕಟ್ಟು, ನೀರು ಕುಡಿಯಲಿಕ್ಕೆ ನೀರು ಅಂತ ಕಿಂಡಿ ಅಣೆಕಟ್ಟು. ಅದರಿಂದ ನಮಗೆ ಅದು 2012-13 ಸಾಲಲ್ಲಿ ಆದದ್ದು. ಅದರ ನಂತರ ನಮಗೆ ಪರ್ಮನೆಂಟ್ ಆಗಿ 11 ವರ್ಷದಿಂದ ಇದೇ ಸಮಸ್ಯೆ. ಏನಂದರೆ ಅದು ಮರವೂರಲ್ಲಿ ಪಾಲ್ಗುಣಿ ನದಿಗೆ 8 ಫೀಟದ್ದು ಬೆಡ್ ಮಾಡಿದ್ದಾರೆ, 3 ಫೀಟಿದ್ದು ಕಿಂಡಿ, 3 ಫೀಟಿದ್ದು ಫಿಲ್ಲರ್ ಮಾಡಿದ್ದಾರೆ. ಅದರಲ್ಲಿ 30% ಕೆಳಗೆ ಬ್ಲಾಕ್ ಆಗ್ತಾ ಉಂಟು ಬೆಡ್ಡಿನಲ್ಲಿ, ಮತ್ತು 50% ಕಿಂಡಿಯಲ್ಲಿ ಬ್ಲಾಕ್ ಆಗ್ತದೆ. ಯಾಕಂದರೆ ಅಲ್ಲಿ 80 ಕಿಂಡಿ, 82 ಫಿಲ್ಲರ್, ಅದರಲ್ಲಿ 50% ಬ್ಲಾಕ್ ಆಯಿತು. ಹಾಗಾದರೆ ಅಲ್ಲಿ 100ರಲ್ಲಿ 80% ನೀರು ಬ್ಲಾಕ್ ಆಗ್ತಾ ಉಂಟು. ಮಳೆಗಾಲ ನೀರು 20% ಮಾತ್ರ ಕೆಳಗೆ ಹೋಗೋದು, ಆನಂತರ ನೀರು ಹೋಗೋದಿಲ್ಲ. ಏನಂದರೆ ಸರಿಯಾಗಿ ಒಂದು ದಿವಸ ಫುಲ್ ಮಳೆ ಬಂದರೆ ಇಲ್ಲಿ ನಮ್ಮ ಮನೆಗಳಿಗೆಲ್ಲ ನೀರು ಹೋಗೋದು. ಏನಂದರೆ ಅಲ್ಲಿ ದನಕರುಗಳು ಮನೆಯಲ್ಲಿದ್ದ ಎಲ್ಲರಿಗೂ ಮತ್ತು ಶಾಲೆಗೆ ಹೋಗ್ಲಿಕ್ಕೆ ಏನಾಗೋದಿಲ್ಲ. ಪ್ರತಿ ವರ್ಷ ಹೀಗೇನೆ ಆಗ್ತಾ ಉಂಟು ಸರ್. ವರ್ಷದಲ್ಲಿ ಎಷ್ಟು ತಿಂಗಳ ಕಾಲ ಈ ಮಳೆ ನೀರಿನ ಸಮಸ್ಯೆ ನಿಮ್ಮ ಊರಿಗೆ ಎದುರಾಗ್ತಿರುತ್ತೆ? ಸಾಧಾರಣ 4 ತಿಂಗಳು ಇದೇ ಪರ್ಮನೆಂಟ್, ನಮಗೆ ಇದೇ ಪರಿಸ್ಥಿತಿ. ಮಳೆ ಬಂದ ತಕ್ಷಣ ಮರು ದಿವಸ ನೆರೆ, ಒಂದು ಮಳೆ ಬಂದ ಇವತ್ತು ಮಳೆ ಬಂದರೆ ಮರು ದಿವಸ ನೆರೆ ಬರ್ತಾ ಉಂಟು. ಪ್ರತಿ ವರ್ಷವೂ ನಾವು ಇದರಲ್ಲಿ ಒಂದು 11 ವರ್ಷದಿಂದ ಎಲ್ಲ ಸಫರ್ ಆಗಿದ್ದೀವಿ. ಎಲ್ಲ ನಮ್ಮದು ಕೃಷಿ, ಭತ್ತ, ಅಡಿಕೆ, ತೆಂಗು, ಬಾಳೆ ಎಲ್ಲ ನಾಶವಾಗಿ ಹೋಯಿತು. ಮತ್ತು ಇಲ್ಲಿ ದನಕರುಗಳು, ಅದನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಏನು ಮಾಡಿದ್ವಿ ಈ ಸಲ ನೀವು ಎಲ್ಲ ಟಿ ವಿಯಲ್ಲಿ ನೋಡಿದಿರಿ, ಎಲ್ಲ ಅಧಿಕಾರಿ ಎಲ್ಲ ಬಂದಿದ್ದಾರೆ, ಎಲ್ಲರೂ ಬರ್ತಾರೆ ಹೋಗ್ತಾರೆ, ಭರವಸೆ ಕೊಡ್ತಾರೆ. ಏನು ಇಷ್ಟರ ತನಕ ಏನಾಗಲಿಲ್ಲ. ಅಂದರೆ ಇಡೀ ಊರೇ ಮುಳುಗೋಗುತ್ತೆ ಅಂತ ಒಂದು 3-4 ತಿಂಗಳ ಕಾಲ. ಹೌದು, ಪ್ರತಿ ಊರೇ ಮುಳುಗಿದೆ. ಏನು ಆದ್ಯಪಾಡಿ, ಕಂದಾವರ, ಕೊಳಂಬೆ, ಮೂಡ್ಶೆಡ್ಡೆ, ಪಡ್ಶೆಡ್ಡೆ, ಉಳೆಬೆಟ್ಟು, ಮತ್ತು ಗುರುಪುರ, ಹಾಗೆಯೇ ಮಳಲಿ, ಹಾಗೆ ಇದು ಪೊಳಲಿ, ಹಾಗೆ ನಂತರ ಇದು ಅಲ್ಲಿ ಇದುಂಟಲ್ಲ ಇಲ್ಲಿ ಏನು ಆ ಕಡೆ ಎಲ್ಲ ಮುಳುಗಡೆ ಆಗ್ತಾ ಉಂಟು. ಎಲ್ಲ ಮುಳುಗಡೆ ಎಷ್ಟು ಇದು ಕೃಷಿ ಹಾನಿ ಆಗ್ತಾ ಉಂಟು ಅವ್ರಿಗೆ ಗೊತ್ತಾಗ್ತದೆ. ಈಗ ಅವರು ಎಷ್ಟು ಎಕರೆ ಹೋಗ್ತದೆ ನಮ್ಮಲ್ಲಿ ಕೇಳ್ತಾರೆ, ಎಷ್ಟು ಎಕರೆ ಅವ್ರು ನೋಡಬೇಕು, ಇಷ್ಟು ಗ್ರಾಮದಲ್ಲಿ ಎಷ್ಟು ಎಕರೆ ಭೂಮಿ ಉಂಟಂತ. ಪ್ರತಿ ಮನೆಯಲ್ಲಿ ಅವರು ಕೃಷಿಕರೇ ಎಲ್ಲರೂ ಕೂಡ. ಇಷ್ಟು ಕೃಷಿ ಮಾಡುತ್ತಾ ಇರೋ ಈ ಊರಲ್ಲಿ ಇವರು ಹೀಗೆ ಮಾಡಿಬಿಟ್ರೆ ಏನಾಗೋದು? ಇವರು ಯಾರಿಗೆ ನೀರು ಕೊಡಲಿಕ್ಕೆ ಅಂತ ನಮ್ಮ ಊರಿನಲ್ಲಿ ಎಲ್ಲ ಮುಳುಗಡೆ ಮಾಡಿ ನಮ್ಮನ್ನೆಲ್ಲ ತೆಗೆದು ಇಲ್ಲಿ ಅವರಿಗೆ ನೀರು ಕೊಟ್ಟು ಏನು ಪ್ರಯೋಜನ ಉಂಟು? ಮತ್ತೆ ಎಲ್ಲ ಹೇಳ್ತಾರೆ ನಮ್ಮ ದೇಶದಲ್ಲಿ ಇವರು ಕೃಷಿಕರು ದೇಶದ ಬೆನ್ನೆಲುಬಲ್ಲ, ಇವರು ಸಾಯಿಸಿ ಬಿಡುದು ಇವರು ಕೃಷಿಕರನ್ನೆಲ್ಲ. ಈಗ ಆಲ್ಮೋಸ್ಟ್ ಅಣೆಕಟ್ಟು ಕಟ್ಟಿ 11 ವರ್ಷಗಳಾಗ್ತಾ ಇದೆ.
11 ವರ್ಷಗಳಿಂದನೂ ಕೂಡ ಇದೇ ಸಮಸ್ಯೆಯಿಂದ ನೀವು ಬಳಲ್ತಿದ್ರೆ ಹೇಗೆ ಅಂತ? 11 ವರ್ಷ ಹೀಗೇನೆ ಬಲ ಬರ್ತಿರ್ತಿದ್ದೇವೆ. ಹಾಗೆ ನಮಗೆ ಕೆಲಸ ಮಾಡಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ನೆರೆ ಬಂದರೆ ನೀರು ತುಂಬಿಕೊಳ್ತದೆ. ಆ ನೀರಿನಲ್ಲಿ ನಮಗೆ ಎಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಮನೆಯಲ್ಲೇ ಇರಬೇಕಾಗುತ್ತದೆ. ಅಂದರೆ ಸರ್, ಈಗ ಪ್ರತಿ ವರ್ಷನೂ ಈಗ ಮನೆ ಅಂದರೆ ಈಗ ಎಲ್ಲರೂ ಕೂಡ ಅಷ್ಟೇ ಒಳ್ಳೆ ಟಿ ವಿ ಇಟ್ಟಿರಬೇಕು, ಫ್ರಿಜ್ಜು, ಸೋಫಾ ಎಲ್ಲನೂ ಕೂಡ ಇಟ್ಟಿರಬೇಕು ಅಂತ ಒಂದು ಆಸೆ. ಅದರಂತೆ ನೀವು ಕೂಡ ನಿಮ್ಮ ಮನೆಗಳಿಗೆ ತಂದಿರ್ತೀರ. ಪ್ರತಿ ವರ್ಷವೂ ಮಳೆ ಬಂದಾಗ ಆಲ್ಮೋಸ್ಟ್ 5 ರಿಂದ 6 ಅಡಿ ನೀರು ನಿಲ್ಲುತ್ತೆ ಅಂತಂದು ಎಲ್ಲವೂ ಹಾಳಾಗುತ್ತೆ. ಪ್ರತಿ ವರ್ಷವೂ ಮತ್ತೆ ಹೊಸದಾಗಿ ನೀವು ಪರ್ಚೇಸ್ ಮಾಡಬೇಕಾ ಹೇಗೆ ಅಂತ? ಇಲ್ಲ, ಏನಂದರೆ ಇಲ್ಲಿ ಅಣೆಕಟ್ಟು ಕಟ್ಟುವಾಗ ಯಾವ ಏರಿಯಾದಲ್ಲಿ ಎಷ್ಟು ನೀರು ಬರ್ತದೆ, ಯಾವ ಏರಿಯಾದಿಂದ ಬರ್ತದೆ, ಯಾವುದು ಸೈಂಟಿಫಿಕ್ ಆಗಿ ಅವರು ಟೆಸ್ಟ್ ಮಾಡಲಿಲ್ಲ. ಸಣ್ಣ ಒಂದು ತೋಡಿಗೆ ಅಣೆಕಟ್ಟು ಕಟ್ಟುವ ರೀತಿಯಲ್ಲಿ ಒಂದು ಮಾಡಿದ್ದಾರೆ. ಹೈಡ್ರೋಲಿಕ್ ಗೇಟ್ ಇಲ್ಲ, ಏನಿಲ್ಲ. ಯಾರನ್ನು ಇಲ್ಲಿ ಕೃಷಿಕರನ್ನು, ನೆರೆ ಬದಿ ಹೊಳೆ ಬದಿ ಅವರನ್ನು ಯಾರದು ಸಂದರ್ಶನ ಮಾಡಲಿಲ್ಲ. ಎಷ್ಟು ನೀರು ಬರ್ತದೆ ಅದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಲಿಲ್ಲ. ಅವರಷ್ಟಕ್ಕೆ ಮಾಡಿ ಬಿಟ್ಟಿದ್ದಾರೆ. ಈಗ ನೀವು ಹೇಳಿದಾಗೆ ಒಂದು 10-12 ವರ್ಷದಿಂದ ಪ್ರತಿ ವರ್ಷವೂ ಒಂದು ದಿವಸ ಬಿಡದೆ ಮಳೆ ಬಂದರೆ ಮರು ದಿವಸ ನಮ್ಮ ಅಂಗಳ, ತೋಟ ಎಲ್ಲ ಮುಳುಗಿ ಹೋಗ್ತದೆ. ಇದು ಸಾಧಾರಣ ನಮ್ಮ ಅದ್ಯಪಾಡಿ ಗ್ರಾಮ ಒಂದು 90% ಕೃಷಿಕರನ್ನು ಹೊಂದಿರುವ ಪ್ರದೇಶ. ಮಳೆಗಾಲಕ್ಕೆ ನೆರೆಗೆ ಹೆದರಿ ಯಾರು ಈಗ ಕೃಷಿ ಮಾಡುವುದಿಲ್ಲ ಸರ್. ಎಲ್ಲರೂ ಬಿಟ್ಟು ಎಲ್ಲೆಲ್ಲೂ ಕೆಲಸಕ್ಕೆ ಹೋಗೋದು, ಚಿಲ್ಲರೆ ಸಂಬಳಕ್ಕೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಯಾಕೆಂದರೆ ಕಮರ್ಷಿಯಲ್ ಕ್ರಾಪ್ಸ್ ಮಾಡಿದರೂ ತಿಂಗಳುಗಟ್ಟಲೆ ನೀರು ನಿಂತಾಗ ಎಲ್ಲ ಸಸಿ ಹೋಗ್ತದೆ. ಭತ್ತ ಎಂತೂ ನಿಲ್ಲೋದಿಲ್ಲ, ಒಂದೊಂದು ತಿಂಗಳು ನೀರು ನಿಲ್ತದೆ. ಅದೇ ರೀತಿ ಮನೆಯೊಳಗೆ ಹೋದರೆ ನೀವು ಹೇಳಿದ ಹಾಗೆ ಎಲೆಕ್ಟ್ರಾನಿಕ್ ವಸ್ತುಗಳು ಪ್ರತಿಯೊಂದು, ಅದು ಬಿಡಿ ಪ್ರಾಯದವರು, ಹುಷಾರಿಲ್ಲದವರು ಇದ್ದರೂ ನಾವು ಮಿನಿಮಮ್ ಒಂದು ಎತ್ತರದ ಜಾಗಕ್ಕೆ ಕೊಂಡೋಗ್ಬೇಕಾದ್ರೆ 1 ಕಿಲೋಮೀಟರ್ ಹೋಗಬೇಕು. ನೀವು ಮೇನ್ ರೋಡ್ಗೆ ಅಲ್ಲಿಗೆ ಹೋಗಬೇಕು. ಅದರ ಕೆಳಗೆ ಎಲ್ಲೂ ಎತ್ತರದ ಜಾಗ ಇಲ್ಲ. 1 ಕಿಲೋಮೀಟರ್ ದೋಣಿಯೆಲ್ಲ, ಚಿಕ್ಕ ಚಿಕ್ಕ ದೋಣಿಯಲ್ಲಿ ಅವರನ್ನೆಲ್ಲ ಕೂಡಿಕೊಂಡು ದೊಡ್ಡದೆಲ್ಲ ನೆರೆಯಲ್ಲಿ ರಿಸ್ಕ್ ತಗೊಂಡು ಹೋಗೋದು ಸರ್. ಸರ್, ನಾವು ಇನ್ನೊಂದು ವಿಚಾರ ಕೇಳ್ಪಟ್ವಿ. ಈ ನೆರೆ ಬಂದಂಥ ಟೈಮ್ನಲ್ಲಿ ನೀವು ಓಡಾಡೋಕ್ಕೆ ಅಂತಲೇ ಪ್ರತಿಯೊಂದು ಮನೆಗೂ ಒಂದೊಂದು ಬೋಟ್ನ ನೀವೇ ಖರೀದಿ ಮಾಡ್ಕೊಂಡಿದ್ದೀರಿ ಅಂತೇಳಿ. ಎಷ್ಟೆಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡ್ರಿ ಸರ್ ಬೋಟ್ನ? 50,000, 40,000, 70,000 ಕೊಟ್ಟು ಬೋಟ್ ಒಂದೊಂದು ಎಲ್ಲ ಮನೆಗೂ ಖರೀದಿ ಮಾಡಿದ್ದೇವೆ. ಮಳೆ ಬರುವಾಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಾವು ಕಲೆಕ್ಷನ್ ಮಾಡ್ತೇವೆ, ಉಪಕಾರ ಮಾಡ್ತೇವೆ. ನಮಗೆ ಶಕ್ತಿ ಇಲ್ಲ, ಆದರೆ ಬಿಡ್ಲಿಕ್ಕೆ ಆಗೋದಿಲ್ಲ. ಮನೆ ಒಳಗೆ ಒಂದು ಕಡೆ ನಮ್ಮ ಮನೆಯದ್ದು ನಮಗೆ ಹೆದರಿಕೆ ಆಗ್ತದೆ, ಮನೆ ಒಳಗೆ ನೀರು ಹೋಗ್ತದೆ ಅಂತ. ಮತ್ತೆ ಒಂದು ಕಡೆ ಇನ್ನೊಂದು ಕಡೆ ಮನೆ ಏನಾಯ್ತು ಅಂತ ಒಂದು ಭಯ ಆಗ್ತದೆ. ಇಷ್ಟರವರೆಗೆ ಇಷ್ಟು ವರ್ಷದಿಂದ ನಾವು ಹುಟ್ಟಿ ಇಷ್ಟು ವರ್ಷದಿಂದ ನಮ್ಮ ಅದ್ದೆಪಾಡಿ ಮೂರ್ಚಡ್ಡಿಯಲ್ಲಿ ದುರಂತ ಆಗಲಿಲ್ಲ. ನೆರೆಗಂತ ದುರಂತನೇ ಇಲ್ಲ. ಈ ಡ್ಯಾಮಿನ ಒಂದು ಮರವೂರು ಡ್ಯಾಮಿನಿಂದ ನಮಗೆ ಮಳೆ ಬರುವಾಗ ತಾರೀಕು ಆಗ್ತದೆ, ಜ್ವರ ಬರ್ತದೆ. ಮನೆಯಲ್ಲಿ ತುಂಬ ಲಕ್ಷ ಕಟ್ಟಲದ ವಸ್ತು ಉಂಟು. ಏನು ಮಾಡೋದು? ಜೀವ ಬದುಕುವುದಾ, ಆ ವಸ್ತುವನ್ನು ಪ್ರಯೋಗ ಮಾಡುವುದು. ದನ ಉಂಟು, ನಮ್ಮ ಮನೆಯಲ್ಲಿ ಹಂದಿ ಉಂಟು, ನಾಯಿ ಉಂಟು, ಮುದುಕರಿದ್ದಾರೆ, ಮಕ್ಕಳಿದ್ದಾರೆ, ಶಾಲೆಗೆ ಹೋಗ್ಲಿಕ್ಕಿಲ್ಲ. ಶಾಲೆಗೆ ನಾಳೆ ಬೆಳಿಗ್ಗೆ ಹೇಗೆ ಕಳಿಸುವುದು? ಇದೇ ಹೆದರಿಕೆ. ಇದಕ್ಕಾಗಿ ಇದು ನಾವೆಲ್ಲ ಥರ ಆಗಿ ಹೋಗಿದ್ದೇವೆ. ಇದನ್ನೊಂದು ಏನಾದರೂ ಮಾಡಿ ಈ ಸಲ ಆದರೂ ಒಂದು ಓಪನ್ ಮಾಡಲಿಕ್ಕೆ, ಒಂದು ತೆರವು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಮಗೆ. ಅದೇ ನಾವು ಕೇಳೋದು. ಈಗ ಮಳೆ ಬಂತು ಅಂತಂದರೆ ನೀವು ಹೇಳೋ ಅಂಥ ಪ್ರಕಾರ 3-4 ತಿಂಗಳು ನಾವು ಇಲ್ಲಿ ಮನೆಗೂ ಬರೋಕ್ಕಾಗೋದಿಲ್ಲ, ಓಡಾಟನೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ತೀರಿ. ಆ ಟೈಮ್ನಲ್ಲಿ ನೀವು ಎಲ್ಲಿ ಆಶ್ರಯ ಪಡ್ಕೊಳ್ತೀರಾ? ಅದಕ್ಕೇನಾದರೂ ಅಟ್ಲೀಸ್ಟ್ ಅದನ್ನಾದರೂ ಸರ್ಕಾರ ಎಲ್ಲಾದರೂ ಪರ್ಯಾಯವಾಗಿ ನಿಮ್ಮನ್ನು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತಾ? ಆ ಟೈಮ್ನಲ್ಲಿ ಸರ್ಕಾರ ಏನೆಲ್ಲ ಭರವಸೆಗಳನ್ನು ನಿಮಗೆ ಕೊಡುತ್ತೆ ಅಂತ? ಜಾಸ್ತಿ ನೀರು ಬರುವಾಗ ನಮಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಅದು ರಾತ್ರಿ ಆಗುವ ಕರೀತಾರೆ, ಗಂಜಿ ಊಟ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಹಗಲೊತ್ತಿಗೆ ಬೆಳಿಗ್ಗೆದ್ದೀಗ ನಾವು ಮನೆಯಲ್ಲಿದ್ದರೆ ಡ್ಯೂಟಿಗೆ ಹೋಗುವವರಿಗೆ ಕಷ್ಟ. ಬೆಳಿಗ್ಗೆ ಎದ್ದು ಬಿಡಬೇಕು ಅವರನ್ನು, ಅದಕ್ಕಂತ ಒಬ್ಬರು ಹೋಗಿ ಬಿಟ್ಟು ಬರಬೇಕು, ಪುನಃ ಒಬ್ಬರು ಮನೆಯಲ್ಲೇ ಮೊದಲು ಈ ಥರ ಸಮಸ್ಯೆ ಇರಲಿಲ್ಲ. ಇದೊಂದು ವೆಂಟೆಡ್ ಅವೈಜ್ಞಾನಿಕ ಡ್ಯಾಮ್ ಕಟ್ಟಿದ್ದರಿಂದ ಆದದ್ದು. ಇದು ಯಾವ ರೀತಿ ಕಟ್ಟಿದ್ದಾರೆ ಅನ್ನೋ, ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಈಜಾಡ್ತೇವೆ, ಅದು ನೀರು ಯಾವಾಗ ಜಾಸ್ತಿ ಆಗಿ ಹೊರಗಡೆ ಹೋಗುತ್ತೆ ಆ ಥರ ಕಟ್ಟಿದ್ದಾರೆ. ಇದು ಒಮ್ಮೆಲೆ ಮೇಲಿಂದ ಒಂದು 10 ಎಕ್ಸಾಂಪಲಿಗೆ ಒಂದು 10 ಕ್ಯೂಸೆಕ್ ನೀರು ಒಮ್ಮೆಲೆ ಬಂದರೆ ಇಲ್ಲಿಂದ ಹೊರಗೆ ಹೋಗೋದು ಖಾಲಿ ಒಂದು 5 ಕ್ಯೂಸೆಕ್ 6 ಕ್ಯೂಸೆಕ್ ಅಷ್ಟೇ. ಉಳಿದ ನೀರು ತಳಮಟ್ಟದಿಂದ ಜಾಸ್ತಿ ಒಂದು ಪಿಲ್ಲರ್ ಥರ ಏನೋ ಸಿಸ್ಟಮ್, ಬೆಡ್ ಸಿಸ್ಟಮ್ ಮಾಡಿದ್ದಾರೆ. ಅದಕ್ಕಿಂತ ಮೇಲಿನ ಪ್ರದೇಶದಲ್ಲಿ ಹೊರ ಹರಿವು ಜಾಸ್ತಿ ಇರ್ತೇನೆ. ಒಳ ಹರಿವು ಜಾಸ್ತಿ ಇದ್ದಾಗ ಫಸ್ಟಿಗೆ ಹೊರ ಹರಿವು ಕಡಿಮೆ, ನಂತರ ಜಾಸ್ತಿ ನೆರೆ ಬರ್ತದಲ್ಲ, ಅಂದರೆ ಲಿಮಿಟ್ ಕ್ರಾಸ್ ಆಗಿ ನೆರೆ ಬಂದ ಎಲ್ಲರ ಮನೆ ಒಳಗೆಲ್ಲ ನುಗ್ಗಿ ಆದಮೇಲೆ ಆ ಕ್ಷಣ ಅಂದರೆ ಓವರ್ಫ್ಲೋ ಆಗಿ ಹೊರ ಹರಿವು ಜಾಸ್ತಿ ಆಗ್ತದೆ. ಇದಕ್ಕೆ ನಾವು ಹೇಳುವುದಂದರೆ, ಒಂದು ಕಿಂಡಿ ಅಣೆಕಟ್ಟು ಚಿಕ್ಕ ಮಾಡಿದ್ದಾರೆ, ಇದನ್ನು ಒಂದು ದೊಡ್ಡ ಮಾಡಬೇಕಂತ. ಇನ್ನೊಂದು ಹೇಳುವುದಂದರೆ, ಕೆಳಗೆ ಬೆಡ್ ಕೊಟ್ಟಿದ್ದಾರಲ್ಲ, ಆ ಬೆಡ್ ಸಿಸ್ಟಮ್ ತೆಗೆದು ಹೊರಗಡೆ ಅಂದರೆ ಜಾಸ್ತಿ ನೆರೆ ಬಂದಾಗ ನಮಗೆ ಹೋಗುವ ರೀತಿ ಒಂದು ಚಾನೆಲ್ ಮಾಡಿಕೊಟ್ರೆ ಒಳ್ಳೆಯದಿತ್ತು. ಸರ್ಕಾರದ ಹತ್ರ ನಾವು ಮಿನಿಸ್ಟರ್ ಎಲ್ಲ ಕಡೆ ಹೋಗಿ ಅರ್ಜಿ ಕೊಟ್ಟಾಗಿದೆ ಈಗಾಗಲೇ, ಆದರೆ ಇಲ್ಲಿವರೆಗೆ ಯಾರು ಸ್ಪಂದಿಸಲಿಲ್ಲ. ಮೇಡಮ್, ಈಗ ನೆರೆ ಬಂದಾಗ 3-4 ತಿಂಗಳು ನೀವೆಲ್ಲ ತುಂಬ ಸಂಕಷ್ಟದಲ್ಲಿರ್ತೀರಿ, ಊಟಕ್ಕೂ ಕೂಡ ಪರದಾಡುವಂಥ ಸ್ಥಿತಿ.
ಮಕ್ಕಳ ಎಜುಕೇಷನ್ ಅಂತ ಬಂದಾಗ ಏನು ಮಾಡ್ತೀರಾ ಆ ಟೈಮ್ನಲ್ಲಿ ಅಂತ? ತುಂಬಾ ಕಷ್ಟ ಆಗ್ತದೆ ಇಲ್ಲಿ ನೀರು ಬಂದಾಗ. ಸ್ಕೂಲಿಗೆ ಹೋಗ್ಲಿಕ್ಕೆಲ್ಲ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತದೆ. ದೋಣಿಯಲ್ಲೆಲ್ಲ ಹೋಗುವ ಸ್ಥಿತಿ ಬರ್ತದೆ. ಸೊ ತುಂಬಾ ಕಷ್ಟ ಆಗ್ತದೆ ಮಕ್ಕಳಿಗೆ, ಎಲ್ಲರಿಗೆ ಏಜ್ಡ್ ಎಲ್ಲ ಇದ್ದಾರೆಲ್ಲ ತುಂಬಾ ಕಷ್ಟ ಆಗ್ತದೆ. 3-4 ತಿಂಗಳ ಕಾಲ ನೀವು ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಬದುಕುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದು ಕೂಡ ಅಷ್ಟೇ, ನೀವು ಮಂಗಳೂರು ಏರ್ಪೋರ್ಟ್ನ ಕೆಳಭಾಗದಲ್ಲಿರುವಂಥವ್ರು. ಏನು ಸಮಸ್ಯೆಗಳು ಎದುರಿಸ್ತಿದ್ದೀರಾ ಅಂತ? ಮೇನ್ ಅದೇ ಮಳೆ ಬಂದ ಸಂದರ್ಭದಲ್ಲಿ ಅದೇ ಫುಲ್ ಇಲ್ಲಿ ನೀರಾಗ್ತದೆ. ಮತ್ತು ಅದೇ ಜಾನುವಾರುಗಳಿಗೆ, ಆಮೇಲೆ ನಾಯಿಗಳಿಗೆ, ಪಕ್ಷಿ ಎಲ್ಲ ಇದಕ್ಕೆ ಸಹ ಕಷ್ಟ ಆಗ್ತದೆ. ಹಾಗೆಯೇ ಸ್ಕೂಲ್ಗೆ ಎಲ್ಲ ಮಕ್ಕಳೆಲ್ಲ ಹೋಗ್ತಾರಲ್ಲ, ಅವರಿಗೆ ಸಹ ತುಂಬ ಕಷ್ಟ ಆಗ್ತದೆ. ಹೇಗೆ ಸ್ಕೂಲ್ಗೆ ಒಮ್ಮೊಮ್ಮೆ 1 ವಾರ ಕೂಡ ಮನೆಯಲ್ಲೇ ಕೂತ್ಕೊಂಡದ್ದು ಕೂಡ ಉಂಟು. ಹಾಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗದೆ ಈ ಗಂಜಿ ಕೇಂದ್ರಗಳಂತ ಮಾಡ್ತಾರೆ ತುಂಬ ಫ್ಲಡ್ ಆದಂಥ ಟೈಮ್ನಲ್ಲಿ. ಆ ಟೈಮ್ನಲ್ಲಿ ಏನು ಅನಿಸುತ್ತೆ ನಿಮಗೆ ಅಂತ? ಯಾಕಂದರೆ ನಿಮ್ಮ ಮನೆ ಹೊಲ ಎಲ್ಲವನ್ನ ಬಿಟ್ಟು ಯಾವುದೋ ಒಂದು ಪ್ಲೇಸಲ್ಲಿ ನೀವು ಕೂತ್ಕೊಂಡು 3 ಹೊತ್ತು ಊಟ ಮಾಡಿಕೊಂಡು ಜೀವನ ಮಾಡಬೇಕು ಅಂತ ಟೈಮಲ್ಲಿ ಏನು ಅನಿಸುತ್ತೆ ಅಂತ ನಿಮಗೆ? ಅದೇ ಆ ಸಂದರ್ಭದಲ್ಲಿ ಹೋಗಲಿಕ್ಕೆ ಸಹ ಆಗೋದಿಲ್ಲ. ಯಾಕಂದರೆ ಮನೆಯಲ್ಲಿದ್ದ ನೀರನ್ನು ತೆಗಿಲಿಕ್ಕೆ 1 ದಿವಸ ಮಟ್ಟ ಹೋಗ್ತದೆ. ಮನೆಯಲ್ಲಿ ಸುತ್ತಮುತ್ತ ಇದ್ದು ಅದನ್ನು ಕ್ಲೀನ್ ಮಾಡಲಿಕ್ಕೆ ಎಲ್ಲ ಇದು ಮಾಡಲಿಕ್ಕೆ. ಸೊ ಅಲ್ಲಿಗೆಲ್ಲ ಹೋಗುವಷ್ಟು ಪುರ್ಸೊತ್ತು ಕೂಡ ಇರೋದಿಲ್ಲ ನಮಗೆ. ಯಾರಾದರೂ ಇಲ್ಲಿಗೆ ಬಂದರೆ ಆ ಟೈಮಲ್ಲಿ ಯಾರು ಕೂಡ ಬರೋದಿಲ್ಲ. ಬಂದು ನಮಗೆ ಸಹಾಯ ಮಾಡಿದ್ರೆ ಸ್ವಲ್ಪ ಇದಾಗ್ತದೆ. ಅಂದರೆ ವರ್ಷದಲ್ಲಿ ಸುಮಾರು 3-4 ತಿಂಗಳುಗಳ ಕಾಲ ಸಂಪೂರ್ಣವಾಗಿ ಸಮಸ್ಯೆಗೆ ಸಿಲುಕ್ತಾ ಇರುವಂಥದ್ದು ಈ ಒಂದು ಊರಿನ ಜನರು. ಮೇಡಮ್ ಅಣೆಕಟ್ಟು ಕಟ್ಟಿರುವಂಥದ್ರಿಂದ ಆ ಕಿಂಡಿಗಳನ್ನು ಚಿಕ್ಕದಾಗಿ ಮಾಡಿರೋದ್ರಿಂದ ನೀರು ನಿಮ್ಮ ಊರಿನ ಮೇಲೆ ಬೀಳ್ತಾ ಇದೆ. 4-5 ಅಡಿ 6 ಅಡಿಯವರೆಗೂ ನೀರು ತುಂಬಿಕೊಳುತ್ತೆ. ಹೆಂಗೆ ಕಳಿತೀರಾ ಆ ಒಂದು 3 ತಿಂಗಳ ಕಾಲ ನೀವು? ಒಂದು ವರ್ಷ ಆಗ್ತದೆ ಸರ್ ನಮಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ. ಆದರೂ ಮೆಡಿಸಿನ್ ಪ್ರಾಯದವರು ಇರ್ತಾರೆ ಮನೆಯಲ್ಲಿ, ಅವರಿಗೆ ಮೆಡಿಸಿನ್ ಎಲ್ಲ ತರಬೇಕು, ತುಂಬ ಕಷ್ಟ ಆಗ್ತದೆ. ನಾವು ದೋಣಿಯಲ್ಲೇ ಹೋಗಬೇಕು, ದೋಣಿಯಲ್ಲೇ ಬರಬೇಕು, ಬೋಟ್ ಅಂತ ಇರ್ತದಲ್ಲ, ಬೋಟಲ್ಲಿಯೇ ಹೋಗಬೇಕು, ತುಂಬ ಕಷ್ಟ ಆಗ್ತದೆ. ಅದು ಮರವೂರು ಡ್ಯಾಮ್ನಿಂದ ಹೇಗಾದರೂ ಮಾಡಿ ನಮಗೊಂದು ಸಹಾಯ ಮಾಡಲೇಬೇಕು ಗೌರ್ಮೆಂಟ್. ಅಲ್ಲ, ಈಗ ಆಲ್ಮೋಸ್ಟ್ 11 ವರ್ಷಗಳಾಗಿದೆ ಆ ಒಂದು ಡ್ಯಾಮ್ನ ಕಟ್ಟಿ. ಅನೇಕ ಜನಪ್ರತಿನಿಧಿಗಳು ಅಟ್ಲೀಸ್ಟ್ ಚುನಾವಣೆ ಸಂದರ್ಭದಾದರೂ ಓಟ್ ಕೇಳೋಕ್ಕಾದ್ರೂ ಬರ್ತಾರೆ. ಆ ಟೈಮ್ನಲ್ಲಿ ಅವ್ರು ನೀವು ಪ್ರಶ್ನೆ ಮಾಡಲಿಲ್ವಾ? ಯಾಕಂದರೆ ವರ್ಷದಲ್ಲಿ 3 ತಿಂಗಳ ಕಾಲ ಅವ್ರು ಇಲ್ಲಿ ವಾಸ ಆದರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿನ ಸಮಸ್ಯೆ ಏನು ಅನ್ನೋಂಥದ್ದು. ಈ ವಿಚಾರನ ಅವ್ರಿಗೆ ನೀವು ಗಮನಕ್ಕೆ ತರಲಿಲ್ವಾ ಹೇಗೆ ಅಂತ? ನಾವು ಗಮನಕ್ಕೆ ತಂದಿದ್ದೇವೆ, ಆದರೂ ಯಾರು ಅದಕ್ಕೆ ಸ್ಪಂದಿಸಲಿಲ್ಲ ಸರ್. ಹಾಗೆ ನಮಗೆ ಏನಾದರೂ ಮಾಡಿ ಒಂದು ಸಹಾಯ ಮಾಡಲೇಬೇಕು. ಏನಂತಾರೆ ಅಟ್ಲೀಸ್ಟ್ ನೀವು ಈ ಸಮಸ್ಯೆನ ಕೇಳಿದಾಗ ಏನಂತಾರೆ? ಅವ್ರ ಉತ್ತರ ಏನಿರುತ್ತೆ? ಮಾಡುವ ನಮಗೆ ಓಟ್ ಹಾಕಿ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಇನ್ನೊಂದು ಟರ್ಮ್ ಗೆಲ್ಸಿ ಮಾಡ್ತೀವಿ ಅಂತ ಹೇಳ್ತಾರೆ. ಬನ್ನಿ ಮೇಡಮ್, ನಿಮ್ಮ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರೆ. ಏನು ಸಮಸ್ಯೆಗಳು ಎದುರಿಸ್ತೀರಾ ಒಂದು 2-3 ತಿಂಗಳ ಕಾಲ ನೀವು? ಅದೇ ತುಂಬ ಕಷ್ಟ ಆಗ್ತದೆ. ಈಗ ಅದೇ ಮನೆಯಲ್ಲೇ ಕೂರುವ ಪರಿಸ್ಥಿತಿ ಇರ್ತದೆ. ನೆರೆ ಬಂದಾಗ ಹೋಗುವುದೇ ಬೇಡ ಅಂತ ಮನೆಯಲ್ಲೇ ಕೂರಿಸ್ತೇವೆ. ಹಾಗೆ ಮನೆಗೆ ತುಂಬ ಹುಳು ಮತ್ತು ಇದು ಹಾವೆಲ್ಲ ತುಂಬ ಬರ್ತದೆ. ಅದನ್ನು ಕೂಡ ನೋಡಬೇಕು. ಆಚೆ ದನ ಕರುಗಳನ್ನು ನೋಡಬೇಕು. ಕೆಲವರಿಗೆ ವಯಸ್ಸಾದವರು ಇರ್ತಾರೆ ಮನೆಯಲ್ಲಿ, ಅವರಿಗೂ ಕೂಡ ತುಂಬ ಕಷ್ಟ ಆಗ್ತದೆ. ಅನ್ನ ಎಲ್ಲ ಬೇಯಿಸ್ಲಿಕ್ಕೆಲ್ಲ ಸರಿಯಾಗಿ ಇದಿಲ್ಲ, ಕರೆಂಟ್ ಇರುವುದಿಲ್ಲ, ತುಂಬ ಕಷ್ಟ ಆಗ್ತದೆ. 3-4 ತಿಂಗಳು ನಮಗೆ ಮಳೆಗಾಲ ಬರುವುದೇ ಬೇಡ ಅಂತ ಆಗ್ತದೆ. ಹಾಗೆ ಅಂತ ಪರಿಸ್ಥಿತಿ ಎಲ್ಲ ಇದೆ. ಮತ್ತು ತುಂಬ ಹಾವು ಇದೆಲ್ಲ ಬರುವುದು ತುಂಬ ಜಾಸ್ತಿ. ಅದನ್ನೆಲ್ಲ ನೋಡಿದರೆ ಬೇಡ ಅಂತಲೇ ಆಗ್ತದೆ. AC DC ಇವ್ರು ಯಾರಾದರೂ ಬಂದು ಯಾವತ್ತಾದ್ರೂ ಅಟ್ಲೀಸ್ಟ್ ಇಲ್ಲಿ ನೋಡಿದಾರಾ? ಆ ಒಂದು ನೆರೆ ಬಂದಾಗಾದ್ರೂ ಅಟ್ಲೀಸ್ಟ್ ಇಲ್ಲಿ ಬಂದು ನೋಡುವಂಥ ಒಂದು ಸೌಜನ್ಯ ಇದೆಯಾ ಅವ್ರಿಗೆ ಅಂತ? ಬಂದಿದ್ದಾರೆ, ತುಂಬ ಸರಿ ಬಂದಿದ್ದಾರೆ. ವರ್ಷ ಬರ್ತಾರೆ, ಭರವಸೆ ಕೊಡ್ತಾರೆ. ಈ ಸರಿ ಅದೇ ನಾವು ಕೊನೆಯ ಸರಿ ಪ್ರಯತ್ನ ಮಾಡ್ತಾ ಇರೋದು. ಈ ಸರಿ ಏನಾದರೂ ಆಗಲಿಲ್ಲ ಅಂದರೆ ಬೇರೆ ಏನಾದರೂ ಕ್ರಮ ನಮ್ಮ ಇದೆ. ಏನು ಮಾಡೋಣ ಅಂತ ಅನ್ಕೊಂಡಿದ್ದೀರಿ? ಒಂದು ವೇಳೆ ಈ ವರ್ಷನೂ ಮಾಡಲ್ಲ ಅವರು, ಇದೇ ರೀತಿ ಭರವಸೆನೇ ಕೊಡ್ತಾರೆ, ಏನು ಮಾಡ್ತೀರಾ? ಏನಾದರೂ ಮಾಡಲೇಬೇಕಲ್ಲ. ಈ ಮಕ್ಕಳನ್ನ ಇಟ್ಕೊಂಡು ನಾವೆಲ್ಲ ಏನು ಮಾಡಬೇಕು? ಈ ಊರೇ ಬಿಟ್ಟು ಹೋಗೋಣ ಅಂತ ನಿರ್ಧಾರ ಮಾಡಿದ್ರೆ ಹೇಗೆ ಅಂತ? ಅದೇ ಅಂತ ಪರಿಸ್ಥಿತಿ ಉಂಟಲ್ಲ ಈಗ. ಏನಾದರೂ ಮಾಡಲೇಬೇಕು ಅನ್ನೋದು ಅದೇ. ಇಲ್ಲಾಂದ್ರೆ ಜೀವಂತವಾಗಿ ಇರುವುದೇ ಬೇಡ ಅಂತ ಅನಿಸ್ತದೆ. ಆ ಥರ ಆಗ್ತದೆ. ಹೇಳಿ ಬ್ರದರ್, ನಿಮ್ಮ ಊರಲ್ಲಿ ವರ್ಷದಲ್ಲಿ 3 ತಿಂಗಳು ನೀವು ನರಕ ಯಾತನೆ ಅನುಭವಿಸ್ತಿದ್ರಿ. ಈ ಸರ್ಕಾರಕ್ಕೆ ನೀವು ಏನು ಹೇಳ್ತೀರಿ ಅಂತ? ಸರ್ಕಾರಕ್ಕೆ ಏನಂತ ಹೇಳಿದರೆ ಏನು ಪ್ರಯೋಜನ ಇಲ್ಲಲ್ಲ. ಓಟ್ ಕೇಳ್ತಾರೆ, ಮತ್ತೆ ಓಟ್ ಆದಮೇಲೆ ನೆನಪಿರೋದಿಲ್ಲ. ಸೊ ನಾವು ಮಾಡಿದಷ್ಟು ಮಾಡಿದ್ದೀವಿ, ಇನ್ನು ನೋಡಬೇಕು ಇದೊಂದು ಫೈನಲ್. ಸರ್ ಬನ್ನಿ, ಎಂಥ ಅನಿವಾರ್ಯ ಸ್ಥಿತಿ ಎದುರಾಗಿದೆ ನೋಡಿ ಸರ್. ನಿಮ್ಮ ರೋಡಲ್ಲಿ ನೀವು ನಡ್ಕೊಂಡು ಹೋಗ್ಬೇಕಂದ್ರೆ ನೀವೇ 50,000 ರೂಪಾಯಿ ದುಡ್ಡು ಕೊಟ್ಟು ದೋಣಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಏನು ಹೇಳ್ತೀರಾ ಸರ್ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ? ನೋಡಿ ಸರ್, ಈಗ ಓಪನ್ ಆಗಿ ಹೇಳೋದಾದರೆ ಸಿಸ್ಟಮೇ ಕರಪ್ಟ್ ಆಗಿದೆ. ಸೊ ಏನು ಹೇಳಿ ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ಯಾಕಂದರೆ ಹೇಳೋದೆಲ್ಲ ಹೇಳಿ ಆಗಿದೆ ಎಲ್ಲರ ಹತ್ರ ಏನೇನು ಆಗಬೇಕು ನಮಗೆ ಅಂತ.
ಬಟ್ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಓಟ್ ಆಗೋ ಟೈಮಲ್ಲಿ ಬರ್ತಾರೆ ಎಲ್ಲರೂ ಬಂದು ಹೇಳ್ತಾರೆ ಇಲ್ಲ ನಾವು ಮಾಡಿಕೊಡ್ತೇವೆ, ಏನು ಸಪೋರ್ಟ್ ಹಿಡಿದು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಬಟ್ ಓಟ್ ಆದ ಮೇಲೆ ಅವ್ರಿಗೆ ನಾವು ಯಾರಂತ ಅವ್ರಿಗೆ ನೆನಪಿರೋದು. ಅಲ್ಲಿ ತನಕ ನಮ್ಮ ಮನೆ ಯಾರು, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನು ಮಾಡ್ತಿದ್ದೇವೆ ಅದೆಲ್ಲ ಡೀಟೇಲ್ಸ್ ಗೊತ್ತಿರ್ತದೆ. ಇನ್ ಕೇಸ್ ಓಟ್ ಆಗೋ ಟೈಮಲ್ಲಿ ಕೂಡ ಮನೆಗೆ ಬಂದು ಕರ್ಕೊಂಡು ಹೋಗ್ತಾರೆ. ಇನ್ ಕೇಸ್ ಇಲ್ಲೇನಾದ್ರು ಫ್ಲಡ್ ಬಂದು ಏನಾದರೂ ಆದರೆ ಆಗ ಬರುವುದಿಲ್ಲ. ಯಾಕೆ? ಅವರಿಗೆ ಅವರ ಫ್ಯಾಮಿಲಿ, ಅವರ ಮನೆ ಅವರಿಗೆ ಬೇಕು. ಯಾಕಂದ್ರೆ ಇಲ್ಲಿಗೆ ಬಂದು ಅವ್ರಿಗೇನೋ ಹೆಚ್ಚು ಕಡಿಮೆ ಆದರೆ, ಬಟ್ ಇಲ್ಲಿರುವ ಲೋಕಲ್ ಪೀಪಲ್ಸ್ಗೆ ನಮಗೇನಾದ್ರೂ ಆದರೆ ಯಾರಿದ್ದಾರೆ? ಯಾರು ಬರಲ್ಲ. ಸೊ ಇದೇ ನಾನು ಹೇಳಿದಾಗೆ ಸಿಸ್ಟಮೇ ಕರಪ್ಟ್ ಆಗಿದೆ. ಸೊ ಇದನ್ನು ನಾವು ಏನು ಹೇಳಿ ಕೂಡ ಪ್ರಯೋಜನಕ್ಕಿಲ್ಲ. ಬಟ್ ಈಗ ಏನು ಮಾಡ್ಬೇಕಂತ ಹೇಳಿದರೆ ಎಲ್ಲರೂ ಎಲ್ಲ ಫಾರ್ಮರ್ಸ್ ಎಲ್ಲ ಇಲ್ಲಿ ಅವರು ಎಲ್ಲ ಒಟ್ಟಿಗೆ ಸೇರಿ ನಾವೊಂದು ಮಾತಾಡಬೇಕಾಗ್ತದೆ. ಮತ್ತು ಸಿಸ್ಟಮ್ ನಾ ಹೇಳಿದಾಗೆ ಎಲ್ಲರ ಹತ್ರ ಮಾತಾಡಿ ಕೂಡ ನಾವು ಸೋತೋಗಿದ್ದೇವೆ. ಇನ್ನು ಏನು ಮಾತಾಡ್ಲಿಕ್ಕಿಲ್ಲ. ಇನ್ನು ಇದು ಲಾಸ್ಟ್ ಅವರಿಗೆ ಒಂದು ಹೇಳಿ ನೋಡುದು. ಮತ್ತಿಲ್ಲ ಅಂತ ಹೇಳಿದರೆ ನಮ್ಮ ಸೈಡಿಂದ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ ಅದು ನಾವು ಮಾಡ್ತೇವೆ. ಅಮ್ಮ ಹೇಳಿ ನಿಮ್ಮ ಊರಿನ ಸಮಸ್ಯೆ ಬಗ್ಗೆ. ಹೊರವರು ಡ್ಯಾಮ್ ಆದ ನಂತರ ನಮಗೆ ತುಂಬ ಕಷ್ಟ ಆಗ್ತದೆ. ನೆರೆ ತುಂಬ ಇಲ್ಲಿ ತನಕ ನೀರೆಲ್ಲ ಉಳಿತದೆ ಮತ್ತು ಹೊರಗೆ ಹೋಗುದಿಲ್ಲ. ನಮಗೆ ಅವರು ಈಗ ಏನು ಮಾಡಬೇಕು ಅಂತ ಸೈಡಿನಲ್ಲಿ ನಮಗೆ ಚಾನಲ್ ಮಾಡಿ ಕೊಡಬೇಕು, ಕಟ್ಟಿ ಸೈಡ್ ನೀರು ಹೊರಗೆ ಹೋಗಿ. ಮತ್ತು ನಮಗೆ ಮೇಯ್ನ್ ರಾತ್ರಿ ಎಲ್ಲ ಕಷ್ಟ ಆಗ್ತದೆ. ದೋಣಿ ಕೊಂಡು ಹೋಗುವಾಗ ವಯರೆಲ್ಲ ಈಗಿನ ಮಕ್ಕಳೆಲ್ಲ ಒಟ್ರಾಶೆ ಹೋಗ್ತಾರೆ. ನಮಗೆ ಮೇಲಿದ್ದವರಿಗೆ ಹೆದರಿಕೆ ಆಗ್ತದೆ, ಹೇಗೆ ಹೋಗ್ತಾರೆ, ಹೇಗೆ ದೋಣಿ ಕೊಂಡು ಹೋಗ್ತಾರೆ ಅಂತ. ಅದು ನಮಗೆ ಬರುವ ತನಕ ಜೀವ ಕೈಯಲ್ಲಿ ಉಂಟು. ಅಲ್ಲ, ನೀವು ತುಂಬಾ ವಯಸ್ಸಾಗಿರೋರು ಇದ್ದೀರಿ. ಈಗ ಏನೋ ನೇರೇನೋ ನೀರೋ ಬರ್ತಿದ್ರೆ ವಯಸ್ಸಲ್ಲಿರೋರಾದ್ರೆ ಅಟ್ಲೀಸ್ಟ್ ಓಡ್ತಾರೆ, ಏನೋ ಒಂದು ಮಾಡ್ಕೊಂತಾರೆ. ನೀವ್ ಏನು ಮಾಡ್ತೀರಾ ಅಂತ ಆ ಟೈಮ್ನಲ್ಲಿ ಏನು ಮಾಡೋದು? ನಾವು ಬೇಡುದು ಮಾತ್ರ ದೇವರಲ್ಲಿ. ಒಮ್ಮೆ ನಮ್ಮ ಮಕ್ಕಳೆಲ್ಲ ಒಳಗೆ ಬನ್ನಿ ಅಂತ ರಾತ್ರಿ. ಮತ್ತು ನಮಗೆ ಮೆಡಿಸಿನ್ ಎಲ್ಲ ತರಲಿಕ್ಕೆ ಕಷ್ಟ ಆಗ್ತದೆ. ಆಸ್ಪತ್ರೆಗೆ ಕೊಂಡೋಗ್ಲಿ, ಈಗ ಎಲ್ಲ ಶುಗರ್ ಎಲ್ಲ ಜಾಸ್ತಿ ಅಲ್ಲ, ಹಾಗೆಲ್ಲ ಆಸ್ಪತ್ರೆಗೆ ಕೊಂಡೋಗ್ಲಿಕ್ಕೆ ಅದೆಲ್ಲ ತುಂಬ ಕಷ್ಟ ಆಗ್ತದೆ. ನಾವು ಒಂದೇ ಹೇಳುದು, ಅಲ್ಲಿ ನಮಗೆ ನೀರಿನ ವ್ಯವಸ್ಥೆ ಮಾಡಿ ಕೊಡಬೇಕು. ಇಲ್ಲದಿದ್ದರೆ ನಾವು ಏನಾದರೂ ನಾವು ಎಲ್ಲರೂ ಹೋಗಿ ಇದು ಮಾಡ್ತೇವೆ ಡ್ಯಾಮ್. ಬಹುಶಃ ನೀವು ತುಂಬಾ ಸಲ ರಿಕ್ವೆಸ್ಟ್ ಕೊಟ್ಟಿರ್ತೀರಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ. ಏನು ಆಶ್ವಾಸನೆಯನ್ನ ಕೊಡ್ತಾ ಬರ್ತಾರೆ, ಏನು ಭರವಸೆಯನ್ನ ಕೊಡ್ತಿದ್ದಾರೆ ಅವ್ರು ನಿಮ್ಗೆ ಅಂತ? ನಿಮಗಂತೂ ಗೊತ್ತುಂಟು ಎಂತ ಆಶ್ವಾಸನೆ ಕೊಡ್ತಾರಂತ ಈ ರಾಜಕೀಯ. ಮಾಡ್ತೇವೆ ನೋಡುವ ನೀವು ನಮಗೆ ವೋಟ್ ಮಾಡಿ ಗೆಲ್ಲಿಸಿ, ನಾವೆಲ್ಲರೂ ಒಟ್ಟಿಗೆ ಮಾಡಿ ಮಾಡ್ತೇವೆ. ಆಲ್ಮೋಸ್ಟ್ 11 ವರ್ಷ ಅಂದ್ರೆ 3 ಸತಿ MLA ಮಾಡಿರ್ತೀರಾ, 3 ಸತಿ ಗೆಲ್ಸಿರ್ತೀರ ಅವ್ರನ್ನ. ಹೇಳ್ತಾರಲ್ಲ, ಅವರ ಮುಂದೆ ಮಾತನಾಡ್ಲಿಕ್ಕೆ ಬಾಯಿ ಓಪನ್ ಆಗುದಿಲ್ಲ ನಮ್ದು. ಅವ್ರು ಭರವಸೆ ಕೊಡ್ತಾರೆ, ಆಗ ನಂಬ್ತೇವೆ ನಾವು ಈ ವರ್ಷ ಆದ್ರೂ ಮಾಡ್ತಾರ ಅಂತ. ಇಂಥ ನಂಬಿಕೆಯಲ್ಲಿ 11 ವರ್ಷ ಕಳ್ಕೊಂಡ್ ಬಿಟ್ಟಿದ್ದೀರಿ. ಈಗ ಇದೇ ನಂಬಿಕೆ ಕಳ್ಕೊಂಡಿದ್ದೇವೆ. ಈಗ ನಾವೆಲ್ಲ ಅಮ್ಮ ಆರೋಗ್ಯ ಸರಿ ಇಲ್ಲ, ನಾವೆಲ್ಲ ಶುಗರ್ BP ಅವರು ಹೋಗ್ಲಿಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತದೆ ಆಸ್ಪತ್ರೆಗೆ. ಕೆಲವೊಮ್ಮೆ ನಮ್ಮ ಹತ್ರ ಮೆಡಿಸಿನ್ ಸಹ ಇರುವುದಿಲ್ಲ, ಅಂತ ಕಷ್ಟ ಆಗಿದೆ. ಅದಕ್ಕಾಗಿ ಅದೇ ಅಣೆಕಟ್ಟನ್ನು ಅದು ಕಿಂಡಿ ಉಂಟಲ್ಲ ಅದನ್ನು ಸರಿ ಮಾಡಬೇಕು. ನೀವೇ ಈಗ ಮಾಡಬೇಕು. ಮತ್ತು ಲಾಸ್ಟ್ ಅವರು ಹೇಳ್ತಾರೆ ನಮ್ಮಲ್ಲಿ ಈಗ ಹಣ ಇಲ್ಲ ಅಂತ ಹೇಳ್ತಾರೆ, ಓಟ್ ಆದ ನಂತರ ಹಣ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡಬೇಕು? ಅಂದ್ರೆ ನಿಮ್ಮ ಗ್ಯಾರಂಟಿಗಳು ಕೊಟ್ಬಿಟ್ಟವ್ರು ಅಂತ ನಿಮ್ ದುಡ್ಡೆಲ್ಲ ತಗೊಂಡೋಗ್ಬಿಟ್ಟು 2,000 ರೂಪಾಯಿ ಕೊಡಬೇಕು, ಬಸ್ಸಲ್ಲೆಲ್ಲ ಫ್ರೀ ಮಾಡ್ಬೇಕಲ್ಲ ನಿಮ್ಮ ಹೆಣ್ಮಕ್ಳಿಗೆ, ಅದಕ್ಕೇನಾದ್ರು ಹಾಕಿದಾರ ಈ ದುಡ್ಡು? ನಿಮ್ಮ ಅಣೆಕಟ್ಟು ದುಡ್ಡು ಆಗಿರ್ಬೋದು ಅಥವಾ ಇನ್ನಿತರ ದುಡ್ಡು ತಗೊಂಡೋಗಿ ಹಾಕಿದಾರೆ ಅನ್ಕೊಂತೀರಾ? ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನಮ್ಗೆ ಬಂದಿದೆ ಇಲ್ಲವಾ ಅಂತ ಅದು ಕೂಡ ಗೊತ್ತಿಲ್ಲ. ಹೌದು, ನಮಗೆ ಸಮಸ್ಯೆ. ತುಂಬಾ ನೀರಿರ್ತದೆ. ಆಚೆ ಈಚೆ ಹೋಗ್ಲಿಕ್ಕೆ ದೋಣಿಯಲ್ಲೇ ಹೋಗಬೇಕು, ನಡೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಒಂದ್ಸಲ ಮಳೆ ಬಂದರೆ, ಒಂದ್ಸಲ ನೀರು ತುಂಬಿದರೆ ಸ್ವಲ್ಪ ಹೋಗ್ತದೆ, ಅದರ ಮೇಲೆ ಮಳೆ ಬಂದರೆ ತುಂಬುತ್ತದೆ. ತುಂಬಿದರೆ ಹೋಗುವುದೇ ಇಲ್ಲ. ಅದು ಡ್ಯಾಮಿನ ಅದರಲ್ಲಿ. ಸರ್, ಈ ಸಮಸ್ಯೆಗಳು ನೋಡಿ ಊರು ಬಿಟ್ಟು ಹೋಗೋಣ, ಇರೋ ಬರೋ ಜಮೀನು ಮಾರ್ಕೊಂಡು ಹೋಗೋಣ ಅಂತ ಅನ್ಸಿಲ್ವ ಇವತ್ತು ನಿಮಗೆ? ಆಗಿದೆ ಸರ್. ಏನು ಮಾಡೋದು, ಎಲ್ಲಿಗೆ ಹೋಗುದು? ಎಲ್ಲಿ ಜಮೀನು ಸಿಗುದಿಲ್ಲ ನಮಗೆ. ಇವಾಗ ನಮಗೆ ಸರ್ಕಾರ ಕೊಟ್ಟ ಜಮೀನಿದು ಇಲ್ಲಿ ನಮಗೆ ಯಾರು ಕೊಡ್ತಾರೆ? ಒಂದು ಸೈಟ್ ನಮಗೆ ಕೊಡಲಿಲ್ಲ ಇಲ್ಲಿ. ಅದೇ ಒಂದು ಡ್ಯಾಮಿನಲ್ಲಿ ನೀರೊಂದು ಸರಾಗ ಹರಿಯುವಂತೆ ಮಾಡಿದರೆ ಸಾಕು ನಮಗೆ, ಅಷ್ಟೇ. ಏನು ಸರ್, ಈಗ ನೆರೆ ಬಂದಾಗ ನೀವೆಲ್ಲ ಬೆಳೆ ಹಾಕಿರ್ತೀರಿ, ಹಾಳಾಗಿರುತ್ತೆ, ಈ ಪರಿಹಾರ ಕೊಡ್ತೀವಿ ಅಂತ ಏನಾದ್ರು ಆ ಟೈಮ್ನಲ್ಲಿ ಬರ್ತಾರ ಅಧಿಕಾರಿಗಳು? ಯಾರಾದರೂ ಒಂದು ಸರ್ವೆ ಮಾಡ್ಕೊಂಡು ಹೋಗ್ತೀವಿ, ಎಷ್ಟು ಹಾಳಾಗಿದೆ ಅಂತ ನೋಡ್ತೀವಿ ಅಂತ ಬರ್ತಾರಾ ಏನು ಅಂತ? ಆ ಟೈಮ್ನಲ್ಲಿ ಏನು ರಿಯಾಕ್ಟ್ ಮಾಡ್ತೀರಾ ನೀವು ಅವ್ರ ಜೊತೆ? ಪರಿಹಾರ ಕೊಡ್ತೇನೆ ಅಂತ ಹೇಳ್ತಾರೆ. ಪರಿಹಾರ ಇಷ್ಟವರೆಗೆ ಬರಲಿಲ್ಲ. ನನ್ನ ಗ್ರೂಪ್ನಲ್ಲಿ ಹೇಳಿದೆ, ನಮಗೆ ಪರಿಹಾರ ವಿಷಯ ಏನು ಬೇಡ, ಮರವದೇ ಮಂದಿ ಡ್ರೈವ್ ಮಾಡಿ ಕೊಡಿ, ನಮಗೆ ಅದೇ ದೊಡ್ಡ ಪರಿಹಾರ. ಅದಕ್ಕಿಂತ ಪರಿಹಾರ ಬೇಡ. ಪರಿಹಾರ ಕೊಟ್ಟರೆ ತಿಂದು ಹೋಗ್ತದೆ.
ಸತ್ತ ಮೇಲೆ ನೀವು ಬರುವುದು ಬೇಡ, ಅದರ ಮೊದಲೇ ಪರಿಹಾರ ಮಾಡಬೇಡಿ. ಅದ್ದೆಪಾಡಿ ಮುಡಿಸಲಿ ಯಾರಿಗೂ ದುರಂತ ಆಗಲಿಲ್ಲ. ಈ ಡ್ಯಾಮಿನಲ್ಲಿ ನೀರು ಒಳಗೆ ಹೋಗುವ ನೀರು ಈ ಕಡೆ ಬರ್ತದೆ, ಇಲ್ಲಿ ನಿಲ್ಲಿಕ್ಕಾಗೋದಿಲ್ಲ. ಆ ಥರ ದೋಣಿಯಲ್ಲಿ ಹೋಗುವಾಗ ನನಗೆ ಹೆದರಿಕೆ ಆಗ್ತದೆ. ನಾನು 15 ವರ್ಷ ಪ್ರಾಯದಿಂದ ದೋಣಿಯಲ್ಲಿ ಬಂದೆ, ಈಗ ನನಗೆ 70 ವರ್ಷ ಪ್ರಾಯ ಆಯಿತು. ಈಗ ನೇತಾಡ್ತಾ ಇದ್ದೇನೆ. ಈ ಸಲ ಲಾಸ್ಟ್ ಮಾಡ್ತೇವೆ, ಮತ್ತೆ ಜಾಗ ಮಾರಿ ಹೋಗ್ಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ 50,000 ಇರೋದು ಹೆಣ್ಸಿಗೆ, 1 ಲಕ್ಷ ಇರೋದು. ಬೇರೆ ಕಡೆ ಓಮಂಜೀರಲ್ಲಿ 5 ಲಕ್ಷ 6 ಲಕ್ಷ ಉಂಟು. ಎಲ್ಲಿಂದ ಮಾಡೋದು? ನಮ್ಮ ಹತ್ರ 1 ಎಕರೆ 2 ಎಕರೆ ಈ ಥರ ಮಾಡಿದ್ರೆ ಸಾಕಾಗ್ತದೆ. ಇದಕ್ಕೆ ಎಮರ್ಜೆನ್ಸಿ ಏನಂದರೆ ನೀವು ಈ ನೀರು ಹೊಳೆಯಲ್ಲಿ ಹೋಗುವ ನೀರು ಗದ್ದೆಗೆ ಒಂದು ಬರದ ಹಾಗೆ ಒಂದು ಮರವರು ಡ್ಯಾಮ್ ಒಂದು ತೆರವು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕು. ಸರ್, ನಾವು ನೋಡ್ದಂಗೆ ನಿಮ್ಮ ಊರಿನಲ್ಲಿ ಅಡಿಕೆ, ತೆಂಗು, ಭತ್ತ ಎಲ್ಲವನ್ನೂ ಕೂಡ ಬೆಳಿತೀರಾ. ಏಕಾಏಕಿ ಮಳೆ ಬಂದು ಬೆಳೆ ನಾಶ ಆಯಿತು, ಇರೋದಕ್ಕೆ ಜಾಗ ಇಲ್ದಂಗೆ ಆಗೋಗ್ತೀವಿ, ಸಡನ್ನಾಗಿ ಮನೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಮೂಮೆಂಟಲ್ಲಿ ಏನು ಅನಿಸುತ್ತೆ ನಿಮಗೆ ಅಂತ? ಅನಿಸೋದು ಏನಂತಾರೆ, ನೆರೆ ಅದು ಮೊದಲು ನಮಗೇನು ಅಷ್ಟು ನೆರೆ ಮೊದಲು ಬರುತ್ತಿತ್ತು. ಆದರೆ ನೆರೆ ಬಂದರೆ 12 ಗಂಟೆ ನೀರು 20 ಗಂಟೆ ನೀರು ಖಾಲಿ ಆಯಿತು. ಈಗ ಮರ ಡ್ಯಾಮ್ ಆದ ನಂತರ ಅದು ನಮಗೆ ಸಮಸ್ಯೆ ಶುರು ಆಗಿದೆ. ಅದು ಮಾಡಿದ ರೀತಿ ಸರಿ ಇಲ್ಲ, ಸಮಸ್ಯೆ ಆಗಿದೆ. ಡ್ಯಾಮಿನ ಅಂತರದಲ್ಲ, ಮಾಡಿದ ರೀತಿ ಸರಿ ಇಲ್ಲ. ಅದು ನೀರು ಹೊರಗಡೆ ಹೋಗುದಿಲ್ಲ, ಇಲ್ಲಿ ನೀರು ತುಂಬುತ್ತದೆ, ಮನೆಯವರ ನೀರು ಬರ್ತದೆ. ನಾವು ಮಾಡುವುದೇನು? ಮತ್ತೆ ದೇವರ ಮೇಲೆ ಕೈ ಇಟ್ಟು ನಿಲ್ಬೇಕು. ಎಲ್ಲಾದ್ರೂ ಹೇಳ್ತೇವೆ, ಸಮಸ್ಯೆ ಎಲ್ಲ ಹೇಳಿದ್ದೇವೆ ನಾವು. ಡ್ಯಾಮ್ ಓಪನ್ ಮಾಡುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಊರಿನ ಗ್ರಾಮಸ್ಥರು ಹೋಗ್ಬಿಟ್ಟು ಇಂಥ ಸಮಸ್ಯೆಗಳಾಗ್ತಿದೆ ನಮಗೆ ಅಂತ ಸಂಬಂಧಪಟ್ಟಂಥವ್ರು ಹೇಳೋವಂಥದ್ದು ಏನಾದರೂ ಮಾಡಿದ್ರೆ ಹೇಗೆ ಅಂತ ನೀವು? ಅಲ್ಲ, ಹೇಳ್ತಾರೆ, ಮಾಡ್ತಾರೆ, ಅದು ಮಾಡಿ ಇದು ಮಾಡಿ ಎಲ್ಲ ಮಾಡ್ತಾರೆ, ಮಾಡೋದಿಲ್ಲ. ಅಲ್ಲಿ ಆಗಿದ ಅಲ್ಲಿಗೆ ಸಹ ತೆಗೆದಿಲ್ಲ ಆ ಟೈಮ್ ಕರೆಕ್ಟ್ ನೀರು ಹೋಗುದಿಲ್ಲ. ಅದು ತೆಗೆಯಲಿಕ್ಕೆ ಆಗುದಿಲ್ಲ ಆ ಟೈಮ್ನಲ್ಲಿ. ನೆರೆ ಬಂದು ಮುಳುಗಡೆ ಮತ್ತೆ ಅಲಗಿದೆ, ಮೊದಲು ತೆಗೆದಿಲ್ಲ, ಅದೆಲ್ಲ ಪಾತ್ರ ಮತ್ತೆ ಗಂಡಿ ಹತ್ತಿರ ಉಂಟು. ಅದು ಆ ರೀತಿ ಡ್ಯಾಮ್ ಮಾಡಿದ ರೀತಿ ಸರಿ ಇಲ್ಲ. ಡ್ಯಾಮ್ ಇಲ್ಲಿ ಮಾಡಿದ್ದಾರೆ, ಅದೇ ಇಲ್ಲಿ ಒಂದು ಡ್ಯಾಮ್ ಉಂಟು ಇಲ್ಲಿ, ಅದು ರೀತಿ ಅದರಲ್ಲಿ ನೀರು ಅದು ತೊಂದರೆ ಆಗಲಿಲ್ಲ ನಮಗೆ. ಅಲ್ಲಿ ಆ ರೀತಿ ಆಯ್ತು, ಅದು ವೈಟ್ ಮಾಡಿದ್ದಾರೆ, ಎಲ್ಲ ಕಡೆ ನೀರು ತುಂಬುತ್ತದೆ, ಜಾಸ್ತಿ ನೀರು ಆದ ಮೇಲೆ ಹೋಗ್ತದೆ, ಇಲ್ಲಿ ನಮಗೆ ಮುಳುಗಡೆ. ಈಗ ಮರೂರ್ ಹತ್ರ ಮಾಡಿರುವಂಥ ಡ್ಯಾಮಿಂದ ನಿಮ್ಗೆ ಸಮಸ್ಯೆ ಆಗ್ತಿರೋಂಥದ್ದು. ಹೌದು ಮೇಡಮ್ ಹೇಳಿ ಮೇಡಮ್, ನಿಮಗೂ ಕೂಡ ಚಿಕ್ಕ ಮಕ್ಕಳಿದ್ದಾರೆ, ಮಳೆ ಬಂದು ನೆರೆ ಬಿದ್ದು ಕಂಪ್ಲೀಟಾಗಿ ಮನೆ ಮುಳುಗ್ತಿದ್ದಂಥ ಸಂದರ್ಭದಲ್ಲಿ ಏನು ಅನಿಸುತ್ತೆ ನಿಮಗೆ ಅಂತ? ಅಂದರೆ ಮಗುವಿಗೆ ಎಮರ್ಜೆನ್ಸಿ ಅದು ತುಂಬ ಕಷ್ಟ ಆಗ್ತದೆ. ಅಂದರೆ ಈಗ ಹುಷಾರಿಲ್ಲದಿದ್ದರೆ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ, ಅಂದರೆ ಡೇ ಅಲ್ಲಿ ಅದು ಹೇಗೂ ಕೊಂಡು ಹೋಗ್ಬೋದು, ನೈಟ್ ಅದು ತುಂಬ ಕಷ್ಟ ಆಗ್ತದೆ. ಏನು ಹೇಳ್ತೀರಿ ಮೇಡಮ್ ಅಧಿಕಾರಿಗಳಿಗೆ? ಏನು ಹೇಳಿದ್ರು ಸರ್, ಅವ್ರು ಭರವಸೆ ಕೊಡ್ತಾರೆ, ಆದರೆ ಏನು ಮಾಡೋದಿಲ್ಲ ಅಲ್ಲ, ಅದೇ ಅಂದರೆ ಇಡೀ ಊರಿಗೂರೇ ಭರವಸೆ ಕೊಡುವಂಥ ಒಂದು ಕೆಲಸವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡ್ತಿದ್ದಾರೆ ಹೊರತು ಶಾಶ್ವತವಾದಂಥ ಒಂದು ಸಮಸ್ಯೆ ನಿವಾರಿಸುವಂಥ ಒಂದು ಕೆಲಸವನ್ನು ಮಾಡ್ತಿಲ್ಲ. ಸರ್, 11 ವರ್ಷ ಆಯಿತು, ಇನ್ನು ಎಷ್ಟು ವರ್ಷ ಬೇಕಾಗ್ಬೋದು ಅಂತ ಅಂದ್ಕೊಂಡಿದ್ದೀರಿ ನೀವು? ಅಲ್ಲ, ಇನ್ನೂ ಇದು ಲಾಸ್ಟ್ ಅಂತ. ಯಾಕೆಂದರೆ ನಾನು ಈ ಸಲ DC ಮತ್ತು AC CO ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಉಸ್ತುವಾರಿ ಕೂಡ ಬಂದಿದ್ದಾರೆ. ಅವರಲ್ಲಿ ಎಲ್ಲ ಫೈನಲ್ ಆಗಿ ನಾನು ಈ ಸಲ ಹೇಳಿದ್ದೇನೆ. ಯಾಕಂದರೆ ನಾವು 11 ವರ್ಷದಿಂದ ಆದಂಥ ಸಮಸ್ಯೆ ನಮಗೆ ಗೊತ್ತು, ಬೇರೆಯವ್ರಿಗೆ ಯಾರು ಗೊತ್ತಿಲ್ಲ. ಇಷ್ಟು ನಿಮಗೆ ಅನ್ನಿಸ್ತಿದೆಯಾ ಅಧಿಕಾರಿಗಳಿಗೆ ಅಟ್ಲೀಸ್ಟ್ ಸಮಸ್ಯೆ ನಿವಾರಿಸಬೇಕು ಅನ್ನೋಂಥ ಒಂದು ಥಾಟ್ ಇದೆ ಅಂತ ಅನಿಸ್ತಿದೆಯಾ ನಿಮಗೆ? ಈ ಸಲ ಅಧಿಕಾರಿಗಳಿಗೆ ಸ್ವಲ್ಪ ತಲೆಗೆ ಹೋಗಿದೆ. ಏನಂದರೆ ಅವರನ್ನು ನಾವು ಸತತವಾಗಿ ಎಲ್ಲ DC ಅನ್ನು ಸಮೇತ ನಾನು ನನ್ನ ದೋಣಿಯಲ್ಲಿ ಸಣ್ಣ ದೋಣಿಯಲ್ಲಿ ಕರ್ಕೊಂಡು ಬಂದಿದ್ದೇನೆ. ಯಾಕಂದರೆ ಅಲ್ಲಿ ನೋಡಿ ಹೋಗುವವರು ಇದ್ದರು, ಆಗ ನಾನು ಜೋರು ಮಾಡಿ ಅವರನ್ನು ಇಟ್ಕೊಂಡು ಬಂದಿದ್ದೇನೆ. ಎಲ್ಲ ನೋಡಿದ್ದಾರೆ, ನೋಡಿ ಎಲ್ಲ ಅವರಿಗೆ ಕರೆಕ್ಟ್ ಅರ್ಥ ಆಗಿದೆ. ಈ ಸಲ ಸ್ವಲ್ಪ ಮಾಡುವಂಥ ವ್ಯವಸ್ಥೆಯಲ್ಲಿ ಇದ್ದಾರೆ, ಏನಂತ ಗೊತ್ತಿಲ್ಲ, ಮಾಡ್ತಾರೆ ಇದ್ದಾರೆ. ಅಂದರೆ ಏನು ಮಾಡಬಹುದು ಅಂತ ಅನಿಸ್ತಿದೆ ನಿಮಗೀಗ? ನಾವು ಏನು ಎಂದು ಹೇಳಿದರೆ ಅದನ್ನು ಸೈಡಲ್ಲಿ ದೊಡ್ಡ ಹೈಡ್ರೋಲಿಕ್ ಗೇಟ್ ಮಾಡಬೇಕು. 30 ಮೀಟರ್ ದೊಡ್ಡ ಇದು ಹೈಡ್ರೋಲಿಕ್ ಮಾಡೋದಕ್ಕಿಂತ ಮುಂಚೆ ಊರಿನ ಗ್ರಾಮಸ್ಥರನ್ನ ಕರೆಸಿ ಒಂದು ಸಭೆ ಮಾಡಿ ನೀವೇನು ಹೇಳ್ತೀರಾ, ಏನು ಸಮಸ್ಯೆ ಬಗೆಹರಿಸಿದ್ರೆ ನಿಮ್ಮ ಸಂಪೂರ್ಣವಾಗಿ ಸಮಸ್ಯೆ ಬದಲಾಗುತ್ತೆ ಅಂತ ಚರ್ಚೆ ಏನಾದರೂ ಮಾಡುವಂಥ ಸ್ಥಿತಿಯಲ್ಲಿ ಇದ್ದಾರೆ ಅಧಿಕಾರಿಗಳು? ಅದೇ ನಾವು ಈ ಸಲ ಅವರ ಹತ್ರ ಹೇಳಿದ್ದೇನೆ. ಏನಂದರೆ ನೀವು ಏನು ಪ್ಲ್ಯಾನ್ ಮಾಡಿದ್ರಾದ್ರು ಅವ್ರು ಈಗ ಏನಂದರೆ ಮೊನ್ನೆ DC ಅವರು AC ಅವರು ಸಿಕ್ಕಿದ್ರು, ಅವರು ಏನೋ ಹಣ ಎಲ್ಲ ಹಾಕುವಂಥ ವ್ಯವಸ್ಥೆ ಎಲ್ಲ ಏನೋ ಇಲಾಖೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಅದಕ್ಕೊಂದು ಪ್ಲ್ಯಾನ್ ಆಗಬೇಕಂತ ಹೇಳಿದ್ದಾರೆ. ಅದು NIKT ಇಂಜಿನಿಯರ್ ಎಲ್ಲ ಮಾಡೋದಂತ ಇದ್ರು. ಅದು ಮಾಡೋದಾದರೂ ನಮ್ಮ ಸ್ಥಳೀಯರನ್ನು ನಮ್ಮ ರೈತ ಸಂಘ ಉಂಟು, ನಾವು ಹೋರಾಟ ಮಾಡ್ತಾಯಿದ್ವಿ. ರೈತ ಸಂಘನ ಕರೆದು ನಮ್ಮಲ್ಲಿ ಏನು ಪ್ಲ್ಯಾನ್ ಏನಂತ ಹೇಳಬೇಕಂತ ಹೇಳಿದ್ದೇವೆ. ಅದು ಹೇಳ್ತೇನೆ ಅಂತ ಹೇಳಿದ್ದಾರೆ. ಅದು ಹೇಳಿದರೆ ಗೊತ್ತಾಗುತ್ತೆ ಏನಂತ ಗೊತ್ತಾಗ್ಬೋದು. ಅವ್ರ ಹತ್ರ ನಾವು ಹೇಳುವಾಗ ಅವರು ನಿಮ್ಮನ್ನು ಕರೆದು ಹೇಳ್ತೇವೆ ಅಂತ ಹೇಳಿದ್ದಾರೆ. ಅದು ನಾವು ಹೇಳುವಂಥ ಪ್ಲ್ಯಾನೇ ಆಗಬೇಕು. ಇವರಿಗೆ ಬೇಕಾದಾಗೆ ಪ್ಲ್ಯಾನ್ ಮಾಡಿದರೆ ಅದು ಆಗೋದಿಲ್ಲ. ಆದರೂ ನಾವು ಈ ಸಲ ಫೈನಲ್ ಆಗಿ ಏನಂದರೆ ನಾವು DC AC ಉಸ್ತುವಾರಿಯಲ್ಲಿ ಹೇಳಿದ್ದೇನೆ ಓಪನ್ ಆಗಿ. ಈ ಸಾರಿ ಶಿವರಾಮ್ ಹೇಳಿದಾಗೆ ಎಲ್ಲ ಅಧಿಕಾರಿ ಮಟ್ಟದವರಿಗೆ ಎಲ್ಲರಿಗೂ ಒಂದು ಅಂದಾಜಾಗಿದೆ. ಪ್ರತಿಯೊಬ್ಬರನ್ನು ದೋಣಿಯಲ್ಲಿ ಕರ್ಕೊಂಡು ಹೋಗಿ ಪ್ರತಿಯೊಂದು ಮನೆಯನ್ನೆಲ್ಲ ತೋರಿಸಿ ನಿಜವಾದ ಸಮಸ್ಯೆ ಇದು, ಕೃತಕವಾಗಿ ಆದ ಸಮಸ್ಯೆ ಅಂತ ಗೊತ್ತಾಗಿದೆ. ಹಾಗಾಗಿ ಸ್ವಲ್ಪ ಅವರು ಕೂಡ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಎಲ್ಲ ಅಧಿಕಾರಿಗಳು ಒಂದು ಭರವಸೆ ನೀಡಿದ್ದಾರೆ. ಈ ಸಾರಿ ಏನಾದರೂ ಒಂದು ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡುವ ಅಂತ ಆ ನಿರೀಕ್ಷೆಯಲ್ಲಿ ಇದ್ದೇವೆ ಸರ್. ಕೇಳಿದ್ರಲ್ಲ, ಇದು ಮಂಗಳೂರು ಸಮೀಪ ಇರುವಂಥ ಅದ್ಯಪ್ಪಾಡಿ ಅನ್ನುವಂಥ ಒಂದು ಗ್ರಾಮದ ಜನರ ಒಂದು ಸಮಸ್ಯೆ. ವರ್ಷದಲ್ಲಿ 3 ತಿಂಗಳ ಕಾಲ ನಾವು ತುಂಬ ಅಂದರೆ ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ಇರೋ 30 ಮನೆ, ಆ 30 ಮನೆಯವರು ಕೂಡ ಅಷ್ಟೊಂದೊಂದು ಬೋಟನ್ನು ಪರ್ಚೇಸ್ ಮಾಡಿದ್ದೀವಿ. ಓಡಾಟ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನಾವು ಪ್ರಾಣವನ್ನು ಕೈಯಲ್ಲಿಟ್ಕೊಂಡು ಬದುಕುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮಗೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಹುಡುಕೊಡಿ, ಇಲ್ಲ ಅಂತಂದರೆ ವಿಷವನ್ನು ಕುಡಿದು ನಾವು ಸಾಯ್ತೀವಿ ಅನ್ನುವಂಥ ಒಂದು ಆಕ್ರೋಶ ಭರಿತವಾದ
ಸ್ಪಷ್ಟವಾದಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.